ನಿರಂತರ ಹೋರಾಟವನ್ನು ನಡೆಸುವ ಸಲುವಾಗಿ ಮೊದಲ ಹೆಜ್ಜೆಯಾಗಿ ಈ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೇವೆ. ಇದರ ವಿಚಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ವಿವರವಾಗಿ ತಿಳಿಸ್ಕೊಡ್ತಾರೆ. ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ಪ್ರಜಾ ವಿಮೋಚನಾ ಚಳವಳಿಯ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಸರ್ಕಾರ PTCL ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಿದೆ. ಬಹುಶಃ ಈ ತಿದ್ದುಪಡಿ ಮಾಡೋದಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಸೇರಿ ಒಂದು ನಿರಂತರವಾಗಿ 200ಕ್ಕಿಂತ ಹೆಚ್ಚು ದಿನಗಳ ಕಾಲ ಹೋರಾಟವನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡಿದಾಗ ಏನು ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿದ್ದರು. ಆವತ್ತು ಬಂದು ಆ ಸ್ಥಳಕ್ಕೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದಂಥ ಸಿದ್ದರಾಮಯ್ಯನವರು ಹೇಳಿದ್ರು, ನಮ್ಮ ಸರ್ಕಾರವನ್ನು ಬೆಂಬಲಿಸಿ ನೀವು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ PTCL ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತೇನೆ ಅನ್ನೋ ಒಂದು ವಾಗ್ದಾನವನ್ನು ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ರು. ಆ ನಂತರ ಇಡೀ ರಾಜ್ಯಾದ್ಯಂತ ಎಲ್ಲ ದಲಿತ ಸಂಘಟನೆಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದಾಗ 75% ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಮೊದಲ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ PTCL ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ PTCL ಕಾಯ್ದೆಗೆ ತಿದ್ದುಪಡಿ ಆದ ನಂತರ ಇಲ್ಲಿ ಬೆಂಗಳೂರು ದಕ್ಷಿಣ AC ಆಗಿರ್ತಕ್ಕಂಥ ರಜನಿಕಾಂತ್ ಅವರು ಆದೇಶವನ್ನು ಮಾಡ್ತಾರೆ. ಈ PTCL ಕಾಯ್ದೆಯ ವಿರುದ್ಧ, PTCL ಕಾಯ್ದೆಯನ್ನು ವಿರುದ್ಧ ಭ್ರಷ್ಟಾಚಾರದ ತೊಡಗಿ ಈ ಕಾಯ್ದೆಯನ್ನು ಬಲಾಢ್ಯರು ಮತ್ತು ಬಿಲ್ಡರ್ಗಳು ಕ್ರಯದಾರರ ಪರವಾಗಿ ಆದೇಶಗಳನ್ನು ಮಾಡಿದ್ದಾರೆ. ಆ ಎಲ್ಲವನ್ನು ಕೂಡ ನಾನು ಕರಪತ್ರದಲ್ಲಿ ಹೇಳಿದ್ದೇನೆ. ಅದರ ಪ್ರಕಾರ ಮತ್ತೆ ಇನ್ನೊಂದು ಏನಂದರೆ, ಕೋಲಾರ ಜಿಲ್ಲೆಯಲ್ಲಿ DC ಅಕ್ರಮ್ ಪಾಷಾ ಇಲ್ಲಿದೆ ಆರ್ಡರ್. ಬಹುಶಃ ಈ ಆದೇಶವನ್ನು ನೀವು ಕೂಡ ಕೇಳಲಿರ್ಲಿಕ್ಕಿಲ್ಲ, ನಾನು ಕೂಡ ಕೇಳಿರಲಿಕ್ಕಿಲ್ಲ. ಈ ಆದೇಶ ಏನು ಮಾಡ್ತಾರೆ ಅಂದರೆ, ಅಲ್ಲಿನ AC ಅವರು ಕೂಡ ಏನು ಮೂಲ ಮಂಜೂರುದಾರರಿಗೆ PTCL ಕಾಯ್ದೆಯ ಪ್ರಕಾರ ಆದೇಶವನ್ನು ಮಾಡಬೇಕಂತಿದೆ. ಕಾಲಮಿತಿಯನ್ನು ತೆಗೆದಿದ್ದಾರೆ. ಇದು ಸರ್ಕಾರ ಕಾಲಮಿತಿಯನ್ನು ತೆಗೆದು ಆದೇಶವನ್ನು ವಿಧಾನಮಂಡಲದಲ್ಲಿ ಮಂಡಿಸಿ ಹೊರಡಿಸಿದ್ದಾರೆ. ಅದನ್ನು ವಿರೋಧಿಸಿ ಅಲ್ಲಿನ AC ವೆಂಕಟಲಕ್ಷ್ಮಿಯವರು, ಶ್ರೀಮತಿ ವೆಂಕಟಲಕ್ಷ್ಮಿ KS ಆದೇಶವನ್ನು PTCL ಕಾಯ್ದೆ ವಿರುದ್ಧ ಆದೇಶವನ್ನು ಮಾಡ್ತಾರೆ. 15/3/2024 ಇಸ್ವಿಗೆ ಅಲ್ಲಿನ ಹೊಸಕೋಟೆ ಮಾಲೂರು ತಾಲೂಕು ಸರ್ವೆ ನಂಬರ್ 31 ಬಗ್ಗೆ ಆದೇಶವನ್ನು ಕ್ರಯದಾರ ಪರವಾಗಿ ಮಾಡ್ತಾರೆ. ಅದಾದ ನಂತರ ಅಪೀಲು DCಗೆ ಹೋಗುತ್ತೆ. DC ಅಕ್ರಮ್ ಪಾಷಾ ಅವರು ಒಂದೇ ದಿನಕ್ಕೆ ಪ್ರಕರಣವನ್ನು ವಿಚಾರಣೆಗೆ ತೆಗೆದುಕೊಳ್ತಾರೆ. ಒಂದು ದಿನಕ್ಕೆ ವಿಚಾರಣೆಯನ್ನು ತೆಗೆದುಕೊಂಡು ನೋಡಿ, 23/7/2024 ವಿಚಾರಣೆಯನ್ನು ತೆಗೆದುಕೊಳ್ತಾರೆ. ಅದೇ ದಿನ ಅಂತಿಮ ದಿನಕ್ಕೆ ಕಾಯ್ದಿರಿಸ್ತಾರೆ, ಅಂತಿಮ ಆದೇಶಕ್ಕೆ ಕಾಯ್ದಿರಿಸ್ತಾರೆ. ಅಂತಿಮ ಆದೇಶಕ್ಕೆ ಕಾಯ್ದಿರಿಸಿ 3 ದಿನಕ್ಕೆ 26/7/24 ಆದೇಶ ಮಾಡ್ತಾರೆ. ಕ್ರಯದಾರರ ಪರವಾಗಿ ಆದೇಶ ಮಾಡ್ತಾರೆ. ಕೇವಲ 3 ದಿನದಲ್ಲೇ ಆದೇಶವನ್ನು ಮಾಡೋದ್ರ ಮೂಲಕ ಇಡೀ ರಾಜ್ಯ ಸರ್ಕಾರ PTCL ಕಾಯ್ದೆಗೆ ತಂದಿರತಕ್ಕಂಥ ಆದೇಶವನ್ನು ವಿರುದ್ಧ ಆದೇಶ ಮಾಡ್ತಾರೆ. ಇದರಿಂದ ಒಟ್ಟಾರೆಯಾಗಿ ಇವತ್ತು ಇಡೀ ಲಕ್ಷಾಂತರ ಜನ ಹೋರಾಟಗಾರರು ಏನು ನಾವು ಹೋರಾಟಗಳು ಮಾಡಿದ್ವಿ, ಸರ್ಕಾರ ತಿದ್ದುಪಡಿ ಏನು ಮಾಡಿದೆ, ಇವತ್ತು ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕುಟುಂಬಗಳಿಗೆ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಹಂಗಾಗಿ ವಿಶೇಷವಾಗಿ ಶುಕ್ರವಾರ ಮೊಟ್ಟ ಮೊದಲನೇ ಬಾರಿಗೆ ನಾವು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ಮನೆ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೇ ಬಾರಿಗೆ. ನಂತರ ಈ ಹೋರಾಟವನ್ನು ಮುಂದುವರಿಸ್ತೇವೆ. ಏನು ಈ ಭ್ರಷ್ಟ ಅಧಿಕಾರಿಗಳು ಯಾರಿದ್ದಾರೆ, ಬೆಂಗಳೂರು ದಕ್ಷಿಣ AC ಏನು ಇದ್ದಾರೆ, ಆ AC ಅವರು ಸುಮಾರು 4 ತಿಂಗಳಲ್ಲಿ RA ಕೇಸ್ಗಳಲ್ಲಿ ಸುಮಾರು 500 ಆದೇಶಗಳನ್ನು ಮಾಡ್ತಾರೆ. ಆದರೆ PTCL ಕಾಯ್ದೆಯಲ್ಲಿ ಒಂದು 4-5 ಆರ್ಡರ್ಗಳಲ್ಲಿ ಈಗಾಗಲೇ 3 ಆರ್ಡರ್ಗಳನ್ನು ವಿರುದ್ಧವಾಗಿ ಆದೇಶ ಮಾಡ್ತಾರೆ. ಅದರಲ್ಲಿ ಒಂದು ಆದೇಶ ಇಲ್ಲೇ ಇದೆ ನೋಡಿ. ಇಲ್ಲಿ ಆದೇಶ 12 ಜೂನ್ 24 ಒಂದು ಆದೇಶ ಮೂಲ ಮಂಜೂರಿದಾರರ ವಾರಸದಾರರ ಪರವಾಗಿ ಆದೇಶ ಮಾಡ್ತಾರೆ.
ಆದರೆ ಈ ಆದೇಶವನ್ನ ವಿತರಣೆ ಮಾಡೋದಿಲ್ಲ. ವಿತರಣೆ ಮಾಡದೆ ಮತ್ತೆ ಪ್ರಕರಣವನ್ನ ರೀಕಾಲ್ ಮಾಡಿ ಮತ್ತೆ ಈಗ ಕ್ರಯದಾರರ ಪರವಾಗಿ ಆದೇಶವನ್ನ ಮಾಡೋದಕ್ಕೆ ಹುನ್ನಾರವನ್ನ ನಡೆಸ್ತಾ ಇದ್ದಾರೆ. ಹಂಗಾಗಿ ನಾನು ಈ ರಾಜ್ಯದ ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ, ಏನು ಇವತ್ತು ನೀವು PTCL ಕಾಯ್ದೆಗೆ ತಂದಿರ್ತಕ್ಕಂಥ ತಿದ್ದುಪಡಿ ಆದೇಶ ಏನಿದೆ ಸಮಗ್ರವಾಗಿ ಇದು ಜಾರಿ ಆಗಬೇಕಾಗತ್ತೆ. ನೀವು ಸಮಗ್ರವಾಗಿ ಜಾರಿ ಮಾಡದೆ ನಾಮಕಾವಸ್ಥೆಗೆ ತಿದ್ದುಪಡಿಯನ್ನ ಮಾಡಿದ್ರೆ ಏನು ದಲಿತ ಕುಟುಂಬಗಳಿಗೆ ಯಾವುದೇ ಅನುಕೂಲ, ಆರ್ಥಿಕ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ಹಂಗಾಗಿ ಏನು ಈ ಅಧಿಕಾರಿಗಳು ಏನಿದ್ದಾರೆ, ಈಗಾಗಲೇ ಕೋಲಾರದಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತೆ ಉಪವಿಭಾಗಾಧಿಕಾರಿ, ಇಲ್ಲಿ ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿ ರಜನಿಕಾಂತ್ ಅವರನ್ನ ಕೂಡಲೇ ಅಮಾನತುಗೊಳಿಸಿ ಉತ್ತಮವಾದ ಅಧಿಕಾರಿಗಳನ್ನ ನೇಮಿಸಬೇಕು. ಆಮೇಲೆ ಯಾವುದೇ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ AC ಗಳು ಮತ್ತೆ DC ಗಳು PTCL ಪ್ರಕರಣ ಅವರಿಗೆ ಬರುತ್ತೆ. ಅವರು ಸಂಪೂರ್ಣವಾಗಿ ಕಡ್ಡಾಯವಾಗಿ ಕಾಲಮಿತಿ ತೆಗೆದಿರೋದ್ರಿಂದ ಮೂಲ ಮಂಜೂರಿದಾರರ ಪರವಾಗಿಯೇ ಆದೇಶ ಮಾಡಬೇಕಾಗತ್ತೆ. ಆ ಆದೇಶಗಳನ್ನ ಯಾರು ಈಗ 3 ಅಧಿಕಾರಿಗಳು ಯಾರು ಮಾಡಿಲ್ವೋ ಅವರನ್ನ ಅಮಾನತು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಪ್ರಜಾ ವಿಮೋಚನಾ ಚಳವಳಿಯಿಂದ ನಾವು ಮಾಡ್ತೇವೆ. ಇದರಲ್ಲಿ ಇಲ್ಲೊಂದು ಆದೇಶ ಮಾಡಿದ್ದಾರೆ. ಈಗಿನ ಬೆಂಗಳೂರು ಜಿಲ್ಲಾಧಿಕಾರಿ ದಯಾನಂದ್ ಅವರು ಎಷ್ಟು ಉತ್ತಮ ಅಧಿಕಾರಿ ಅವರು ಅಂದ್ರೆ, ಈಗಾಗಲೇ 106 ಆದೇಶಗಳನ್ನ ಹೋದ ತಿಂಗಳು 6ನೇ ತಾರೀಕು ನಮ್ಮ ಸಂಘಟನೆ ಜೊತೆ ಸಭೆ ನಡೆದಾಗ ಜಿಲ್ಲಾಧಿಕಾರಿಗಳು ಹೇಳಿದ್ರು, 106 ಆರ್ಡರ್ಗಳನ್ನ ಆದೇಶಗಳನ್ನ PTCL ಕಾಯ್ದೆ ಏನು ರಾಜ್ಯ ಸರ್ಕಾರ ತಿದ್ದುಪಡಿ ಏನು ಮಾಡಿದ್ದಾರೆ ಅದನ್ನ ಕೋರ್ಟ್ ಮಾಡಿ ಈ ಆದೇಶದಲ್ಲಿ ಮಂಜೂರಿದಾರ ಪರವಾಗಿ ಆದೇಶಗಳನ್ನು ಮಾಡಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷವಾಗಿ ಏನಂದ್ರೆ, PTCL ಕಾಯ್ದೆ ಇಲ್ಲಿ ವಿಶೇಷ ಕಾಯ್ದೆ. ಬೇರೆ ಸಿವಿಲ್ ನ್ಯಾಯಾಲಯಗಳಲ್ಲಿ ಡಿಗ್ರಿಗಳಿರ್ಬೋದು, ಆದೇಶಗಳಿರ್ಬೋದು, ಆದರೂ ಕೂಡ ಉಪವಿಭಾಗಾಧಿಕಾರಿ ಜಿಲ್ಲಾಧಿಕಾರಿಗಳು ಅದನ್ನು ರದ್ದುಪಡಿಸುವಂತ ಅಧಿಕಾರ ಈ PTCL ಕಾಯ್ದೆಗೆ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಏನು DC ಅವರು ಮಾಡಿರ್ತಕ್ಕಂಥ ದಯಾನಂದ್ ಅವರು ಏನೋ ಒಂದು ಸಿವಿಲ್ ನ್ಯಾಯಾಲಯದ ಆದೇಶವನ್ನು ಕೂಡ ರದ್ದು ಮಾಡಿ ಮೂಲ ಮಂಜೂರಿದಾರರ ಪರವಾಗಿ ಆದೇಶವನ್ನು ಮಾಡಿದ್ದಾರೆ. ಹಂಗಾಗಿ ಇವತ್ತು ಏನು ರಾಜ್ಯ ಸರ್ಕಾರ ತಂದಿರತಕ್ಕಂಥ ಈ ತಿದ್ದುಪಡಿ ಕಾಯ್ದೆ PTCL ಕಾಯ್ದೆ ತಿದ್ದುಪಡಿ ಆದೇಶ ಏನಿದೆ ಇದು ಸಮಗ್ರವಾಗಿ ಜಾರಿಯಾಗಬೇಕು. ಸಮಗ್ರವಾಗಿ ಜಾರಿ ಆಗೋವರೆಗೂ ನಿರಂತರವಾಗಿ ಪ್ರಜಾ ವಿಮೋಚನಾ ಚಳವಳಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಯಾಕಂದ್ರೆ ಇಡೀ ದಲಿತರ ಶ್ರಮ ಮತ್ತೆ ಅವರ ಓಟುಗಳ ಅಡಿನಲ್ಲಿ ರಾಜ್ಯ ಸರ್ಕಾರ ರಚನೆ ಆಗಿದೆ. ಹಿಂದೆ ಕೂಡ BJP ಸರ್ಕಾರ ಇದ್ದಾಗಲೂ ಅನೇಕ ಮನವಿಗಳು ಕೊಟ್ವಿ, ಅನೇಕ ಹೋರಾಟಗಳು ಮಾಡಿದ್ರು ಕೂಡ ಅವರು ತಿದ್ದುಪಡಿ ಆದೇಶವನ್ನು ಮಾಡಿಲ್ಲ. ಹಂಗಾಗಿ ಕಾಲಮಿತಿ ತೆಗೆದಿರೋದ್ರಿಂದ ಈ ತಕ್ಷಣ ಏನು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ತಿದ್ದುಪಡಿ ಆದೇಶವನ್ನ ಸಮಗ್ರವಾಗಿ ಉಪವಿಭಾಗಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅದನ್ನ ಜಾರಿಗೆ ತರಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇನೆ. ಮತ್ತೆ ಇಲ್ಲಿ 3 ಅಧಿಕಾರಿಗಳು ಈ ಏನು ಈಗ PTCL ಕಾಯ್ದೆಯನ್ನ ವಿರೋಧಿಸಿ ಏನು ಕ್ರಯದಾರರ ಪರವಾಗಿ ಮಾಡಿರ್ತಕ್ಕಂಥ ಆದೇಶಗಳೇನಿದೆ ಆ ಎಲ್ಲ ಆದೇಶಗಳನ್ನು ಕೂಡ ಮತ್ತೆ ತನಿಖೆ ಮಾಡಿ ಆ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು, ಉತ್ತಮ ಅಧಿಕಾರಿಗಳನ್ನ ನೇಮಿಸಬೇಕು. ಇಲ್ಲ ಅಂದ್ರೆ ಅವರು ಮುಂದುವರೆದ್ರೆ ಅವರು ಒಂದು ಆದೇಶಗಳನ್ನು ಕೂಡ ಅವರು ದಲಿತರ ಪರವಾಗಿ ಮೂಲ ಮಂಜೂರಿದಾರರ ಪರವಾಗಿ ಮಾಡಲ್ಲ. ಯಾಕಂದ್ರೆ ಇಲ್ಲಿ 4 ವರ್ಷ